ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೋಳೂರು ಗೆದ್ದಲಮರಿ ಕಡದರಾಳ ಬಸ್ಸಿಗಾಗಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಹೆದ್ದಾರಿ ತಡೆದು ಬಸ್ಗಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗೆದ್ದಲಮರಿ ಕಡದರಾಳ ರಾಜವಾಳ ತಾಂಡ ಬೊಮ್ಮನಗುಡ್ಡ ಹಾಗೂ ಬೈಲುಕುಂಟಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಬಸ್ಸಿನ ತೊಂದರೆ ಆಗುತ್ತಿದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಮನವಿ ಸಲ್ಲಿಸಿ ದೂರವಾಣಿ ಮುಖಾಂತರ ಕರೆ ಮಾಡಿದ್ರು ಮತ್ತು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಲವು ಬಾರಿ ಕೇಳಿಕೊಂಡರೂ ಪ್ರಯೋಜನವಾಗಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಶಾಲೆ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಇಂದು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹಾಗೂ ದಿನನಿತ್ಯ ಹುಣಸಗಿಯಿಂದ ಶಾಲಾ ಕಾಲೇಜು ಹೊರಡುವ ಶಿಕ್ಷಕರಿಗೆ ಸರಿಯಾಗಿ ಮುಂಜಾನೆ 9 ಗಂಟೆಗೆ ಬಸ್ ಸಂಚರಿಸುವುದು ಮತ್ತು ನಾರಾಯಣಪುರದಿಂದ ಸಾಯಂಕಾಲ 4:30 ಗಂಟೆಗೆ ಹಾಗೂ 5 ಗಂಟೆಗೆ 2 ಬಸ್ಗಳು ಖಾಯಂ ಆಗಿ ಓಡಿಸಬೇಕು. ಇಂದಿನಿಂದ ಸರಿಯಾಗಿ ವೇಳೆಯಲ್ಲಿ ಬಸ್ ಸಂಚರಿಸಲು ತಾವುಗಳು ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಹುಣಸಗಿ ಬಸವೇಶ್ವರ ವೃತ್ತದಲ್ಲಿ ತಡೆದು ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಬಿರಾದಾರ್ ತಾಲೂಕು ಅಧ್ಯಕ್ಷ ಹುಣಸಗಿ, ಶಿವರಾಜ ವಕ್ರಾಣಿ ತಾಲೂಕು ಗೌರಾಧ್ಯಕ್ಷ ಹುಣಸಗಿ, ದೇವರಾಜ್ ಪಾಟೀಲ್ ತಾಲೂಕು ಉಪಾಧ್ಯಕ್ಷ, ಅಮರೇಶ್ ಅಗ್ನಿ ತಾಲೂಕು ಸಂಚಾಲಕರು, ಬಸವನಗೌಡ ಪಾಟೀಲ್ ವಾಲ್ಮೀಕಿ ನಾಯಕ ಸಂಘ ತಾಲೂಕು ಅಧ್ಯಕ್ಷರು ಇನ್ನು ಹಲವಾರು ಭಾಗಿಯಾಗಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಬಸ್ ಬಿಡಬೇಕು. ಅಲ್ಲಿಂದ 4:15 ರಿಟರ್ನ್ ಶಾಲೆ ಬರ್ತದಲ್ಲ, 4:15 ಒಂದೇ ಬಸ್ ಅದಂತ. ಅದು ಬಿಟ್ಟ ಮೇಲೆ 7:30 ಗಂಟೆಗೆ ಆದಂತ ಬಸ್ಸು. 4:15 ಬಿಟ್ಟ ಮೇಲೆ ಒಳ್ಳೆ ಸಾಯಂಕಾಲ 5 ಗಂಟೆ ಹೋರಾಟ, ಏತಕ್ಕಾಗಿ ಹೋರಾಟ? ಸರ್ಕಾರ ಅಂತ ಸರ್ಕಾರ ಅಧಿಕಾರಿಗಳಿಗೆ ನಮ್ಮ ರಕ್ಷಣಾ ಅಧಿಕಾರಿಗಳಿಗೆ, ಭ್ರಷ್ಟ ಸಾರಿಗೆ ಅಧಿಕಾರಿಗಳಿಗೆ ಸರ್ಕಾರ ಅಂತ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರ